ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಮಲ್ಟಿ ಬ್ಯಾಗರ್ ಷೇರು ಅಂದರೆ ಏನು ಅನ್ನೋದರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನೀವು ಇನ್ವೆಸ್ಟ್ ಮಾಡ್ತಾ ಇದ್ದರೆ, ಟ್ರೇಡಿಂಗ್ ಮಾಡ್ತಾ ಇದ್ದರೆ ಅಥವಾ ಈ ವಿಷಯದಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಮಲ್ಟಿ ಬ್ಯಾಗರ್ ಎಂಬ ಶಬ್ದವನ್ನು ನೀವು ಕೇಳಿರ್ತೀರಿ. ಹಾಗಾದರೆ ಈ ಮಲ್ಟಿ ಬ್ಯಾಗರ್ ಅಂದರೆ ಏನು, ಅವುಗಳನ್ನು ಹೇಗೆ ಆಯ್ಕೆ ಮಾಡಲಾಗುತ್ತೆ, ಮುಂದಿನ 10, 15 ಅಥವಾ 20 ವರ್ಷಗಳಿಗೆ ಯಾವ 3 ಅಥವಾ 4 ಸ್ಟಾಕುಗಳನ್ನು ಮಲ್ಟಿ ಬ್ಯಾಗರ್ ಅಂತ ನಾವು ಕರಿಬಹುದು, ಇದರ ಬಗ್ಗೆ ನಿಮಗೆ ನಾವಿಲ್ಲಿ ತಿಳಿಸಿಕೊಡ್ತೇವೆ. ಮೊದಲಿಗೆ ಮಲ್ಟಿ ಬ್ಯಾಗರ್ ಷೇರುಗಳು ಅಂದರೆ ಏನು ಎಂಬುದನ್ನು ನಾವಿಲ್ಲಿ ತಿಳಿಯೋಣ. ಖರೀದಿ ಮಾಡಿದಕ್ಕಿಂತ 2 ಅಥವಾ ಹೆಚ್ಚು ಪಟ್ಟು ರಿಟರ್ನ್ಸ್ ನೀಡುವ ಷೇರುಗಳನ್ನು ಅಥವಾ ಸ್ಟಾಕುಗಳನ್ನು ಮಲ್ಟಿ ಬ್ಯಾಗರ್ ಸ್ಟಾಕುಗಳು ಅಂತ ಕರೀತಾರೆ. ಇದನ್ನೇ ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ, ಆರಂಭಿಕ ಹೂಡಿಕೆಯ ಮೊತ್ತಕ್ಕಿಂತ ಹಲವು ಪಟ್ಟು ಷೇರುಗಳು ಏರಿಕೆಯನ್ನು ಕಂಡಿರ್ತವೆ. ಉದಾಹರಣೆಗೆ ACE ಮತ್ತು ಎಲೆಕಾನ್ ಇಂಜಿನಿಯರಿಂಗ್ ಕಳೆದ 5 ವರ್ಷಗಳಲ್ಲಿ 750%ನಿಂದ 1300%ವರೆಗೂ ರಿಟರ್ನ್ಸ್ ಕೊಟ್ಟಿವೆ. ಕೆಲವು ಸ್ಟಾಕುಗಳು ಒಂದೇ ವರ್ಷದಲ್ಲಿ ಡಬಲ್ ಆಗಿದೆ. REC, ಆನಂದ್ ರಾಠಿ ವೆಲ್ತ್ ಮತ್ತು PFC 3 ಪಟ್ಟಿಗಿಂತ ಹೆಚ್ಚು ರಿಟರ್ನ್ಸನ್ನು ಕೊಟ್ಟಿದೆ. ಮಾರುಕಟ್ಟೆ ಪರಿಣತ ಅಂಬರೀಷ್ ಬಾಳಿಗ ಹೇಳುವಂತೆ 3 ರಿಂದ 4 ವರ್ಷಗಳಲ್ಲಿ 100%ಕ್ಕಿಂತ ಹೆಚ್ಚು ರಿಟರ್ನ್ಸನ್ನು ನೀಡುವ ಷೇರುಗಳನ್ನು ಮಲ್ಟಿ ಬ್ಯಾಗರ್ಗಳು ಅಂತ ಹೇಳಬಹುದು. ಆದರೆ ಪ್ರಸ್ತುತ ಮಾರುಕಟ್ಟೆಯ ಪರಿಸ್ಥಿತಿಯನ್ನು ನೋಡಿದರೆ ಕೆಲವು ಸ್ಟಾಕುಗಳು ಕೆಲವೇ ತಿಂಗಳುಗಳಲ್ಲಿ ಮಲ್ಟಿ ಬ್ಯಾಗರ್ ರಿಟರ್ನ್ಸನ್ನು ಕೊಟ್ಟಿವೆ. ಉದಾಹರಣೆಗೆ ತಿತಾಗಢ್ ವ್ಯಾಗನ್ಸ್ ಕೇವಲ 18 ತಿಂಗಳಲ್ಲಿ ಹಲವು ಪಟ್ಟು ರಿಟರ್ನ್ಸ್ ಕೊಟ್ಟಿದೆ. ಈ ಸ್ಟಾಕು ₹100 ಇಂದ ₹1000ವರೆಗೆ ಏರಿಕೆಯನ್ನು ಕಂಡಿದೆ. ಈಗ ಇರೋ ಪ್ರಶ್ನೆ ಏನಪ್ಪಾ ಅಂದರೆ, ಮಲ್ಟಿ ಬ್ಯಾಗರ್ ಸ್ಟಾಕನ್ನು ಆಯ್ಕೆ ಮಾಡೋದು ಹೇಗೆ? ಮುಂದೊಂದು ದಿನ ಮಲ್ಟಿ ಬ್ಯಾಗರ್ ಆಗುವ ಸ್ಟಾಕನ್ನು ಗುರುತಿಸೋದಕ್ಕೆ ನಾವು 4 ರಿಂದ 5 ಮಾನದಂಡಗಳನ್ನು ನೋಡ್ತೇವೆ. ಮೊದಲ ಮತ್ತು ಅತ್ಯಂತ ಪ್ರಮುಖವಾದ ಮಾನದಂಡ ಅಂದರೆ ಅದು ಸಾಲ. ಸಾಮಾನ್ಯವಾಗಿ ಒಂದು ಕಂಪನಿ ಕನಿಷ್ಠ ಮೊತ್ತದ ಸಾಲವನ್ನು ಹೊಂದಿರಬೇಕು ಅಥವಾ ಸಾಲ ಇರಬಾರ್ದು. ಹಾಗೆಂದ ಮಾತ್ರಕ್ಕೆ ಸಣ್ಣ ಮೊತ್ತದ ಸಾಲ ಇರೋದೇನು ತಪ್ಪಲ್ಲ. ಇದರಲ್ಲಿ ಯಾವುದೇ ಖಚಿತವಾದ ಮಿತಿ ಇರೋದಿಲ್ಲ. ಯಾಕೆಂದರೆ ಬೇರೆ ಬೇರೆ ಉದ್ಯಮಗಳಿಗೆ ಇದರ ಮೊತ್ತ ಬೇರೆ ಬೇರೆ ಆಗುತ್ತೆ. ಇನ್ನು ಸಾಲ ಮತ್ತು ಇಕ್ವಿಟಿ ಅನುಪಾತ, ಇಕ್ವಿಟಿ ಮೌಲ್ಯಕ್ಕೆ ಹೋಲಿಸಿದಾಗ 30%ಗಿಂತ ಹೆಚ್ಚಿರಬಾರ್ದು. ಎರಡನೇ ಮಾನದಂಡ ತ್ರೈಮಾಸಿಕ ಫಲಿತಾಂಶ. ಒಂದು ಕಂಪನಿಯ ತ್ರೈಮಾಸಿಕ ಆದಾಯದ ಬೆಳವಣಿಗೆಯನ್ನು ನೋಡೋದು ಅತ್ಯಂತ ಮುಖ್ಯ. ಕಡಿಮೆ ಆದಾಯ ಇದ್ದರೂ ಕೂಡ ಕಾರ್ಯಾಚರಣೆಯ ಹಂತದಲ್ಲಿ ಒಂದು ಕಂಪನಿ ಉತ್ತಮವಾಗಿ ಸಾಧನೆಯನ್ನು ಮಾಡ್ತಾ ಇದ್ದರೆ ಮುಂದೊಂದು ದಿನ ಉತ್ತಮ ಸಾಧನೆ ಮಾಡುವ ಸೂಚನೆಯನ್ನು ಇದು ಕೊಡುತ್ತೆ. ಇನ್ನು ಮೂರನೇ ಮಾನದಂಡ ಆದಾಯದ ಮೂಲ, ಅಂದರೆ ಕಂಪನಿ ಲಾಭ ಗಳಿಸುವ ಮೂಲ ಯಾವುದು ಎಂಬುದನ್ನು ನೋಡೋದು. ಆದಾಯದ ಹೆಚ್ಚಳವನ್ನು ನೋಡೋದ್ರ ಜೊತೆಗೆ ಕಂಪನಿಯ ಲಾಭದ ಮೂಲ ಯಾವುದು ಎಂಬುದನ್ನು ನೋಡಬೇಕು. ಮುಖ್ಯವಾದ ಆದಾಯ ತರುವ ವಿಭಾಗದಲ್ಲಿ ಬೇರು ಮಟ್ಟದ ಬೆಳವಣಿಗೆಯನ್ನು ನಡೆಸ್ತಾ ಇದೆಯೇ? ಕಂಪನಿ ಬಿಸ್ನೆಸ್ಸನ್ನು ಸುಲಭವಾಗಿ ವಿಸ್ತರಿಸಬಹುದೇ? ಈ ಪ್ರಶ್ನೆಗಳಿಗೆ ಉತ್ತರ ಹೌದು ಅಂತ ಆದರೆ ಈ ಸ್ಟಾಕ್ ಮಲ್ಟಿ ಬ್ಯಾಗರ್ ಆಗುವ ಸಾಧ್ಯತೆಯನ್ನು ಹೊಂದಿರುತ್ತೆ. ನಾಲ್ಕನೆಯ ಮಾನದಂಡವೆಂದರೆ ಬಿಸ್ನೆಸ್ ಮಾಡೆಲ್, ವಿಸ್ತರಣೆಯ ಸಾಮರ್ಥ್ಯ, ಆಡಳಿತಾತ್ಮಕ ಬದಲಾವಣೆಯಲ್ಲಿ ಆಗುವ ವ್ಯತ್ಯಾಸಗಳ ಮೇಲೆ ಕಣ್ಣಿಡೋದು. ಕಂಪನಿಯ ತ್ರೈಮಾಸಿಕ ಫಲಿತಾಂಶ ಅಥವಾ ವಾರ್ಷಿಕ ವರದಿಯಲ್ಲಿ ಯಾವ ಮಹತ್ವದ ಬದಲಾವಣೆ ಆಗುತ್ತೆ ಎಂಬುದನ್ನು ಗಮನಿಸಬೇಕು. ಯಾಕೆಂದರೆ ಈ ಬದಲಾವಣೆಗಳು ಕಂಪನಿಯ ಕಾರ್ಯಾಚರಣೆಯ ಮೇಲೆ ಮಹತ್ವದ ಪರಿಣಾಮವನ್ನು ಉಂಟು ಮಾಡ್ತವೆ. ಅಂಬರೀಷ್ ಬಾಳಿಗ ಅವರು ಹೇಳುವಂತೆ, ಒಂದು ಸ್ಟಾಕ್ ಖಂಡಿತ ಮಲ್ಟಿ ಬ್ಯಾಗರ್ ಆಗುತ್ತೆ ಅಂತ ಹೇಳೋದು ನಿಜಕ್ಕೂ ಸವಾಲಿನ ಕೆಲಸ. ಸಾಮಾನ್ಯವಾಗಿ ಮಲ್ಟಿ ಬ್ಯಾಗರ್ ಆಗುವ ಸ್ಟಾಕುಗಳು ಉತ್ತಮ ಮೌಲ್ಯವನ್ನು ಹೊಂದಿರ್ತವೆ. ಆದರೆ ಯಾವುದೇ ಸ್ಟಾಕನ್ನು ಇಟ್ಟುಕೊಳ್ಳಬೇಕೆ ಅಥವಾ ಮಾರಾಟ ಮಾಡಿ ಲಾಭ ಮಾಡಿಕೊಳ್ಳಬೇಕೆ ಅಂತ ಆಗಾಗ ಪರಿಶೀಲನೆಯನ್ನು ಮಾಡ್ತಿರಬೇಕು. ಕೆಲವು ಬಾರಿ ತುಂಬ ಸಮಯದವರೆಗೆ ಒಂದು ಸ್ಟಾಕನ್ನು ಇಟ್ಕೊಂಡು ಕಾಯ್ತಾ ಇದ್ದರೆ ಅವು ಒಂದು ದಿನ ಮಲ್ಟಿ ಬ್ಯಾಗರ್ ಆಗುವ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಈ ಮಲ್ಟಿ ಬ್ಯಾಗರ್ ಎಂಬುದು ಸದ್ಯಕ್ಕೆ ಕಡಿಮೆ ಮೌಲ್ಯ ಹೊಂದಿರುವ ಮತ್ತು ಮುಂದೊಂದು ದಿನ ಉತ್ತಮವಾದ ರಿಟರ್ನ್ಸನ್ನು ಕೊಡಬಹುದಾದ ಉತ್ತಮವಾದ ಫಂಡಮೆಂಟಲ್ಸ್ ಹೊಂದಿರುವ ಸ್ಟಾಕುಗಳಾಗಿರ್ತವೆ. ಸಾಮಾನ್ಯವಾಗಿ ಮಲ್ಟಿ ಬ್ಯಾಗರ್ ಸ್ಟಾಕುಗಳು ಉತ್ತಮವಾದ ಕಾರ್ಪೊರೇಟ್ ಆಡಳಿತವನ್ನು ಹೊಂದಿರ್ತವೆ ಮತ್ತು ಇಂತಹ ಕಂಪನಿಗಳ ಬಿಸ್ನೆಸ್ಸನ್ನು ಅಲ್ಪಾವಧಿಯಲ್ಲಿ ತ್ವರಿತವಾಗಿ ವಿಸ್ತರಿಸಬಹುದು ಕೂಡ. ಯಾವ 3 ಅಥವಾ 4 ಸ್ಟಾಕುಗಳು ಮುಂದಿನ 10, 15 ಅಥವಾ 20 ವರ್ಷಗಳಲ್ಲಿ ಮಲ್ಟಿ ಬ್ಯಾಗರ್ ಆಗುವ ಸಾಧ್ಯತೆ ಇದೆ ಎಂಬುದನ್ನು ಗುರುತಿಸುವುದು ಅತ್ಯಂತ ಮುಖ್ಯವಾದ ಸಂಗತಿ. ಅಂಬರೀಷ್ ಬಾಳಿಗ ಅವರು ಹೇಳುವಂತೆ, ರಿವ್ಯೂನ ಆಧರಿಸಿ ಒಳ್ಳೆಯ ಸ್ಟಾಕುಗಳನ್ನು ಇಟ್ಕೊಂಡ್ರೆ ಆ ಸ್ಟಾಕುಗಳಲ್ಲಿ 16% CAGR ಬಂದರೆ 5 ವರ್ಷಗಳಲ್ಲಿ ಸ್ಟಾಕ್ ಡಬಲ್ ಆಗುತ್ತೆ. 20 ವರ್ಷಗಳಲ್ಲಿ 20 ಪಟ್ಟು ಏರಿಕೆ ಆಗುತ್ತೆ. 20 ವರ್ಷಗಳಲ್ಲಿ 20 ಪಟ್ಟು ಏರಿಕೆ ಆಗುತ್ತೆ. ಮಹೀಂದ್ರಾ ಹಾಲಿಡೇಸ್, ಭಾರತ್ ಫೋರ್ಜ್, ಯೆಸ್ ಬ್ಯಾಂಕ್ ಇತ್ಯಾದಿಯಲ್ಲಿ ದೀರ್ಘಕಾಲದವರೆಗೆ ಇಟ್ಟುಕೊಳ್ಳುವುದು ಉತ್ತಮ. ಒಟ್ಟಾರೆಯಾಗಿ ಮಲ್ಟಿ ಬ್ಯಾಗರ್ ಸ್ಟಾಕ್ ಆಯ್ಕೆ ಮಾಡೋದಕ್ಕೆ ತುಂಬ ಆಳವಾದ ಸಂಶೋಧನೆ ಮತ್ತು ಅಧ್ಯಯನ ಬೇಕಾಗುತ್ತೆ. ಹಾಗಾಗಿ ರಿವ್ಯೂ ಮಾಡೋದು ಕೂಡ ಮುಖ್ಯ ಆಗುತ್ತೆ. ಈ ಮೂಲಕ ನೀವು ಮಲ್ಟಿ ಬ್ಯಾಗರ್ ಸ್ಟಾಕುಗಳನ್ನು ಆರಿಸುವಾಗ ಸರಿಯಾದ ನಿರ್ಧಾರವನ್ನು ಮಾಡಬಹುದು.
ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.